ಬಿ ಹ್ಯಾಪಿ ಗೋಲ್ಡ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಗುರುವಿನ ದೇಶ ಹೇಗಿದೆ ಅಂತ ನಾವು ಈ ವಿಡಿಯೋನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀವಿ. ನಮ್ ಜೊತೆ ಖ್ಯಾತ ಜ್ಯೋತಿಷ್ಯಗಳಾದಂತಹ ಶ್ರೀಪತಿ ಭಟ್ ಆಚಾರ್ಯ ಗುರುಜಿ ಅವರು ಇದ್ದಾರೆ ನಮ್ ಜೊತೆ. ಗುರುಜಿ ಅವರೇ, ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಈಗ ಕನ್ಯಾ ರಾಶಿಯವರಿಗೆ ಗುರುವಿನ ಪ್ರಭಾವ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡಿ ಗುರುಜಿ ಅವರೇ. ಖಂಡಿತವಾಗಿ ತಿಳಿಸ್ಕೊಡ್ತೇನೆ. ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೀ ನಮಃ. ವೀಕ್ಷಕರಿಗೆಲ್ಲರಿಗೂ ಕೂಡ ನಮಸ್ಕಾರಗಳು ಅಂತ ಹೇಳ್ತಾ, ಕನ್ಯಾ ರಾಶಿಯವರಿಗೆ ಗುರುವಿನ ಮಹಾಗುರುವಿನ ಕೃಪೆ ಹೇಗಿದೆ? ಏನಾದರೂ ಹೊಸ ಕೆಲಸ ಕೃಷಿಯಲ್ಲಿ ಆಯ್ಕೆ ಮಾಡಬಹುದಾ? ಧನಲಾಭ ಇದೆಯಾ? ಯಂತ್ರೋಪಕರಣಗಳ ವ್ಯವಹಾರ, ಈ ಥರ ಮತ್ತಷ್ಟು ವ್ಯವಹಾರಗಳೆಲ್ಲವೂ ಕೂಡ ಹೇಗಿದೆ ಹೇಳತಕ್ಕಂಥದ್ದು ಕೂಡ ನಾವು ಚಿಂತನೆಯನ್ನು ಮಾಡೋಣ. ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ 11ನೇ ಮನೆ ಗುರು ಹೇಳತಕ್ಕಂಥದ್ದು. ಅಂದರೆ ಅದು ವಿಪರೀತವಾಗಿರ್ತಕ್ಕಂಥ ಲಾಭ, ಧನ, ಈ ಥರದೆಲ್ಲವೂ ಕೂಡ ಕೊಡುವಂತಹ ಮಹಾ ಲಾಭಾಧಿಪತಿ ಯೋಗ, ಧನಯೋಗ ಹೇಳತಕ್ಕಂಥದ್ದು. ಈಗ ನಾವು ಮೊದಲಿಗೆ ಯಾವ ದಿನಾಂಕದಂದು ಹುಟ್ಟಿರ್ತಕ್ಕಂಥವರಿಗೆ ಗುರುವಿನ ಯೋಗ ಸಿಗತ್ತೆ ಹೇಳತಕ್ಕಂಥದ್ದು ಕೂಡ ಈ ನಮ್ಮ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. 2ನೇ ತಾರೀಕು ಹುಟ್ಟಿರ್ತಕ್ಕಂಥವರಿಗೆ, 4ನೇ ತಾರೀಕು ಹುಟ್ಟಿರ್ತಕ್ಕಂಥವರಿಗೆ, 11ನೇ ತಾರೀಕು ಹುಟ್ಟಿರ್ತಕ್ಕಂಥವರಿಗೆ ಮತ್ತು 17ನೇ ತಾರೀಕು ಹುಟ್ಟಿರ್ತಕ್ಕಂಥವರಿಗೆ, 23ನೇ ತಾರೀಕು ಹುಟ್ಟಿರ್ತಕ್ಕಂಥವರಿಗೆ ರಾಜಯೋಗ ಹೇಳ್ತಕ್ಕಂಥದ್ದು. ನಂದು ರಾಜ ಭವಿಷ್ಯದಿ ಹೇಳ್ತಕ್ಕಂಥದ್ದು. ಅಂದರೆ ರಾಜಯೋಗವನ್ನು ಕೊಡುತ್ತೆ ಈ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಮತ್ತು ಕನ್ಯಾ ರಾಶಿಯಲ್ಲಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಕೂಡ ಇದರ ಒಂದು ಪ್ರಭಾವ ಬೀಳುತ್ತೆ. ಮತ್ತೆ ಈಗ ಕನ್ಯಾ ರಾಶಿಯವರಿಗೆ ಯಂತ್ರೋಪಕರಣದಲ್ಲಿ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ಹೇಳಿದ್ರೆ, ಈಗ ಚಿನ್ನ, ಬೆಳ್ಳಿ ಮತ್ತೆ ತಾಮ್ರ, ಹಿತ್ತಾಳೆ, ಲೋಹದ ವ್ಯಾಪಾರ ಮಾಡುವವರಿಗೆ ಇದರಲ್ಲಿ ಯಾವ ರೀತಿಯಾದಂತಹ ಗುರುವಿನ ಪ್ರಭಾವ ಬೀರುತ್ತೆ? ಖಂಡಿತವಾಗಿ ಈ ಯಂತ್ರೋಪಕರಣಗಳಲ್ಲಿ ಕೃಷಿಗೆ ಸಂಬಂಧಪಟ್ಟಂತ ಯಂತ್ರೋಪಕರಣಗಳ ವ್ಯವಹಾರ, ಹಾಗೆ ವೈದ್ಯಕೀಯ ಚಿಕಿತ್ಸೆಗಳನ್ನು ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಮೋಟಾರ್ ವೆಹಿಕಲ್ಗೆ ಸಂಬಂಧಪಟ್ಟಂಥ ಯಂತ್ರೋಪಕರಣಗಳ ಬಿಡಿಭಾಗದ ವ್ಯವಹಾರ ಇರಬಹುದು, ಅಥವಾ ಡಿಫೆನ್ಸಿಗೆ ಸಂಬಂಧಪಟ್ಟಂಥ ಯಂತ್ರೋಪಕರಣಗಳ ವ್ಯವಹಾರ ಇರಬಹುದು, ಮತ್ತಿತರದ ಸಾಮಗ್ರಿಗಳ ಕಟ್ಟಡ ಸಾಮಗ್ರಿ, ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಂಥ ಯಂತ್ರೋಪಕರಣಗಳ ವ್ಯವಹಾರ ಹೆಚ್ಚು ಹೆಚ್ಚು ಲಾಭದಾಯಕವಾಗುತ್ತೆ. ಅವೆಲ್ಲವೂ ಕೂಡ ಒಂದು ಗುರುವಿನ ಕೃಪೆಯಿಂದ ಹೆಚ್ಚೆಚ್ಚು ವೃದ್ಧಿಯಾಗುತ್ತಾ ಷೇರುಪೇಟೆಯಲ್ಲಿ ಕೂಡ ಹೆಚ್ಚೆಚ್ಚು ಲಾಭವನ್ನು ಸಿಗ್ತಾ ಹೋಗುತ್ತೆ ಹೇಳ್ತಕ್ಕಂಥದ್ದು. ಇನ್ನು ನೀವು ಕೇಳಿದ್ರಿ ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ, ಲೋಹಗಳ ವ್ಯವಹಾರ ಹೇಗಿರುತ್ತೆ ಹೇಳ್ತಕ್ಕಂಥದ್ದು. ನೋಡಿ, ಇಲ್ಲಿ ಬಹಳ ಅತ್ಯಂತ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ, ಚಿನ್ನ ಬೆಳ್ಳಿ ವ್ಯಾಪಾರದಲ್ಲೂ ಕೂಡ ಆಗಾಗ ಏರಿಳಿತವನ್ನು ನಾವು ನೋಡ್ತಾ ಕಾಣ್ತಿರ್ತೇವೆ ಮಾರ್ಕೆಟಲ್ಲಿ, ಷೇರು ಮಾರ್ಕೆಟಲ್ಲಿ. ಆದರೂ ಕೂಡ ಮುಂದೆ ಒಂದು ದಿವಸ ಹಿಂದಿನಿಂದಲೂ ಕೂಡ ಬೆಳ್ಳಿಯ ಬೆಲೆ, ಚಿನ್ನದ ವ್ಯಾಲ್ಯೂ ಇವೆಲ್ಲವೂ ಕೂಡ ಹೆಚ್ಚೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು, ಅಥವಾ ಇದರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು, ಅಥವಾ ಇದರ ರಫ್ತು ಮಾಡ್ತಕ್ಕಂಥದ್ದು, ಅಥವಾ ಕಮಿಷನ್ ಸಂಬಂಧಪಟ್ಟಂಥದ್ದು, ಅಥವಾ 1 ಗ್ರಾಮ್ ಜ್ಯುವೆಲ್ಲರಿ ಇದಕ್ಕೆ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ಕೂಡ ಹೆಚ್ಚೆಚ್ಚು ಲಾಭವನ್ನು ಕೂಡ ಸಿಗ್ತಾ ಇರುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಕೈ ಸಾಲಗಳನ್ನು ಕೊಡ್ತಕ್ಕಂಥದ್ದಿರ್ಬೋದು, ಅಥವಾ ಕೈ ಸಾಲ ಕೊಡೋದು, ತಗೊಳ್ಳೋದು ಇರ್ತಕ್ಕಂಥದ್ದು ಸ್ವಲ್ಪ ಹುಷಾರಾಗಿ ಜಾಗೃತಿಯಾಗಿದ್ದರೆ ತುಂಬ ಒಳ್ಳೆಯದು ಹೇಳತಕ್ಕಂಥದ್ದು. ಹಾಗೆ ದಾಯಾದಿಗಳಿಂದ ಕೊಡಬೇಕು. ಅಣ್ಣನಿಗೋ, ತಂಗಿಗೋ, ಅಥವಾ ತಮ್ಮನಿಗೋ ಕೈ ಸಾಲವನ್ನು ಕೊಟ್ಟಿರ್ತಾರೆ, 15 ಲಕ್ಷನ, 20 ಲಕ್ಷನ, 50 ಲಕ್ಷನ, ಏನೋ ಮನೆ ಕಟ್ಟೋ ಸಮಸ್ಯೆನೋ ಅಥವಾ ಇನ್ನಿತರದ ಏನೋ ಒಂದು ಸಮಸ್ಯೆ ಆಗಿರುತ್ತೆ. ಅವ್ರು ಏನು ಮಾಡ್ತಾರೆ, ತತ್ಕ್ಷಣದಲ್ಲಿ ಕೊಡ್ತೇನೆ ಅಂತ ಹೇಳಿ ಹಣವನ್ನು ಕೊಡೋದೇ ಇಲ್ಲ. ಏನು ಮಾಡ್ಬೇಕು? ಅದಕ್ಕೆ ಪರಿಹಾರ ತಿಳಿಸ್ಕೊಳ್ಳಿ ಆಯ್ತಾ. ಅಂಥದ್ದೊಂದು ಸಮಯಗಳು ಕಾಡ್ತಾ ಇರುತ್ತೆ. ಅಥವಾ ಬೇರೆಯವ್ರ ಹತ್ರ ಇಸ್ಕೊಂಡು ಕೈ ಸಾಲವನ್ನು ಇಟ್ಕೊಂಡು ಮತ್ತೊಬ್ಬರಿಗೆ ಕೊಡ್ತಕ್ಕಂಥದ್ದು.
ಅಲ್ಲಿ ಮಧ್ಯಸ್ಥಿಕೆಯನ್ನು ಮಾಡಿರ್ತಾರೆ. ಇವರು ನಮಗೆ ಬಹಳ ಆತ್ಮೀಯರಾಗಿರ್ತಾರೆ, ಇವರು ಬೇಕೇ ಬೇಕು ಅಂತ ಹೇಳ್ಕೊಂಡು ಮನೇಲಿ ಬಂದು ಕೂತ್ಕೊಂಡ್ಬಿಡ್ತಾರೆ. ಅವಾಗ ಏನು ಮಾಡ್ತಾರೆ, ತಮ್ಮ ಹತ್ತಿರದಲ್ಲಿರ್ತಕ್ಕಂಥ ತಮ್ಮ ಒಡವೆಯನ್ನ ಅಡಮಾನವಾಗಿ ಇಟ್ಟು ಒಂದು ಉಪಕಾರ ಮಾಡಬೇಕಿರತಕ್ಕಂಥ ಒಂದು ಮನಸ್ಸಿನಿಂದ ತುಂಬ ಆತ್ಮೀಯರು, ತುಂಬ ಮಿತ್ರರು, ತುಂಬ ದಯಾದಿಗಳು ಇವರು ಇರಬೇಕು, ನಮ್ಗೆ ಮುಂದೊಂದಿನ ಕಷ್ಟ ಕಾಲಕ್ಕೆ ಇವರು ನಮಗೆ ಕೊಡ್ತಾರೆ, ಸಹಾಯ ಮಾಡ್ತಾರೆ ಹೇಳ್ತಕ್ಕಂಥ ಹೀಗೆ ಈ ಥರ ಮಾಡ್ತಾರೆ. ಅವಾಗ ಏನಾಗುತ್ತೆ, ನೀವು ದುಡ್ಡು ಈ ಕಡೆ ಅವ್ರ ಹತ್ರ ಪಡಲಿಕ್ಕಾಗಲ್ಲ, ನಿಮ್ಮ ದುಡ್ಡು ವಾಪಸ್ ಬರಲ್ಲ, ಅದೇನೇ ಹೇಳ್ತಾರೆ ಕೊಡಂಗೆ ತಗೊಂಡು ವೀರಭದ್ರ ಅಂತ. ಈ ಥರದ ಒಂದಷ್ಟು ಸಮಸ್ಯೆಗಳು, ಟೆನ್ಷನ್ಗಳು, ತೊಂದರೆಗಳು ಆಯ್ತಾ. ಅಲ್ಲಿ ಯಾರಿಗೋ ಬಡ್ಡಿ ಕಟ್ಟಿ ಇವ್ರ ದುಡ್ಡು ವಾಪಸ್ ಕೊಡೋದೆ, ಇವರು ಬೇರೆ ಇನ್ನೊಂದೇನೋ ಪ್ರಾಪರ್ಟಿಗಳನ್ನು ಮಾರ್ಟಿಗೇಜ್ ಮಾಡೋದು, ಇವರೇನೋ ಬೇರೆಯವ್ರ ಕೈ ಸಾಲ ಮಾಡೋದು, ಈ ಥರ ಒಂದಷ್ಟು ಕಚಾಪಿಚಿ ಆಗಿ ವ್ಯವಹಾರಗಳಲ್ಲೂ ಕೂಡ ತುಂಬ ಟೆನ್ಷನ್ ಆಗಿ ಅದರಿಂದ BP, ಶುಗರು, ಕಾಯಿಲೆಗಳೆಲ್ಲ ಬಂದು ಆಯ್ತಾ ಈ ಥರ ಒಂದಷ್ಟು ಸಮಸ್ಯೆಗಳಲ್ಲಿ ಈಗ ಅದಕ್ಕೆಲ್ಲವೂ ಒಂದು ಒಳ್ಳೆಯ ಅವಕಾಶ ಇರುತ್ತೆ. ಈ ಥರದ ಒಂದಷ್ಟು ವ್ಯವಹಾರದಲ್ಲೆಲ್ಲೂ ಕೂಡ ಒಂದು ವ್ಯವಹಾರಗಳಲ್ಲೂ ಕೂಡ ಬಗೆಹರಿಯುತ್ತೆ ಮತ್ತು ಒಳ್ಳೆ ರೀತಿಯಲ್ಲಿ ಅದು ನಿವಾರಣೆಯಾಗತ್ತೆ ಹೇಳತಕ್ಕಂಥದ್ದು ಕೂಡ ಇಷ್ಟಪಡ್ತೇನೆ ಹೇಳಲಿಕ್ಕೆ. ಮತ್ತೆ ಇದು ಕನ್ಯಾ ರಾಶಿಯವರಿಗೆ ಉದ್ಯೋಗದಲ್ಲಿ ಬದಲಾವಣೆ ಮಾಡಿದ್ರೆ ಒಳ್ಳೆಯದಾ? ಬದಲಾವಣೆ ಮಾಡೋದಕ್ಕೆ ಏನಾದರೂ ಶುಭ ಸಮಯನಾ ಇದು? ಏನಾಗತ್ತೆ, ಕಾರ್ಮಿಕ ಸಿಬ್ಬಂದಿ ವರ್ಗದವರಿಗೆ ಸ್ಥಳ ಪರಿವರ್ತನೆ ಮಹಾಯೋಗ ಅಳತಕ್ಕಂಥದ್ದು. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ವಿದೇಶಕ್ಕೆ ಹೋಗುವಂಥದ್ದು, ಉದ್ಯೋಗ ನಿಮಿತ್ತವಾಗಿ ವಿದೇಶಕ್ಕೆ ಹೋಗುವಂಥದ್ದು, ಉದ್ಯೋಗ ನಿಮಿತ್ತವಾಗಿ ಹೊರ ರಾಜ್ಯಗಳಲ್ಲಿ ಹೋಗತಕ್ಕಂಥದ್ದು, ಅಥವಾ ಗಣ್ಯ ವ್ಯಕ್ತಿಗಳ ಜೊತೆ ವ್ಯಾಪಾರಗಳನ್ನು ಮಾಡ್ತಕ್ಕಂಥದ್ದು, ಗಣ್ಯ ವ್ಯಕ್ತಿಗಳ ಸಮಾಗಮ ಆಗತಕ್ಕಂಥದ್ದು, ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿ ಕನ್ಯಾ ರಾಶಿಯವರಿಗೆ ಇರ್ತಕ್ಕಂಥದ್ದು. ಒಟ್ಟಲ್ಲಿ ನಾನು ಒಂದೇ ಮಾತ್ರ ಹೇಳಬೇಕಂದ್ರೆ ಕನ್ಯಾ ರಾಶಿಯವರಿಗಂತೂ ರಾಜಯೋಗ ಹೇಳತಕ್ಕಂಥದ್ದು, ಅದೃಷ್ಟದಾಯಕವಾಗಿರ್ತಕ್ಕಂಥ ಶುಭ ಸಮಯ, ಶುಭ ಮಾಸ, ಶುಭ ವರ್ಷ ಅಂತ ಕೂಡ ಹೇಳಲ್ಪಡ್ತೇನೆ. ಮತ್ತೆ ಓವರ್ ಆಲ್ ಆಗಿ ಕನ್ಯಾ ರಾಶಿಯವರಿಗೆ ಗುರುವಿನ ದಶೆ ಎಷ್ಟು ಪ್ರಭಾವ ಬೀರುತ್ತೆ? ಕನ್ಯಾ ರಾಶಿಯವರಿಗೆ ಗುರುವಿನ ದಶೆ ಹೇಳತಕ್ಕಂಥಕ್ಕಿಂತ ಚಂದ್ರ ದಶೆಯು ಕೂಡ ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂಥದ್ದು. ನೀವು ಅಂದುಕೊಂಡಿರ್ತಕ್ಕಂಥ ಕೆಲಸ ಕಾರ್ಯನ ಸಂಪೂರ್ಣವಾಗಿ ಪೂರೈಸುವಂಥದ್ದು, ಇದು ಮೊದಲನೇದು. ಹಾಗೆ ಶುಕ್ರ ದಶೆ ಹೇಳತಕ್ಕಂಥದ್ದು, ಶುಕ್ರ ದಶೆ ಅಂದರೆ ಧನಾಗಮನ, ಹಾಗೆ ನಿಮ್ಮ ಹಣದ ಒಳಹರಿವು ಇವೆಲ್ಲವೂ ಕೂಡ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದರಿಂದ ಗುರುವಿನ ಒಂದು ಕೃಪೆಯಿಂದ ಹೆಚ್ಚೆಚ್ಚು ಅಭಿವೃದ್ಧಿ, ಹೆಚ್ಚೆಚ್ಚು ಕೆಲಸ ಕಾರ್ಯಗಳು ನೆರವೇರ್ತಾ ಆಗುತ್ತೆ. ಆಸ್ತಿಗಳನ್ನು ತಗೊಳ್ತಕ್ಕಂಥದ್ದು, ಕಾರುಗಳನ್ನು ತಗೊಳ್ತಕ್ಕಂಥದ್ದು, ಮೋಟಾರ್ ವೆಹಿಕಲ್ಗಳನ್ನು ತಗೊಳ್ತಕ್ಕಂಥದ್ದು, ಸೈಟ್ಗಳು ತಗೊಳ್ತಕ್ಕಂಥದ್ದು, ಒಂದು ಸೈಟ್ ಆದಮೇಲೆ 2 ಸೈಟ್ ಮಾಡ್ತಕ್ಕಂಥದ್ದು, 2 ಆದಮೇಲೆ 3, 4, 5, 6 ಹೀಗೆ ಅಭಿವೃದ್ಧಿ ಕ್ರಿಯಾಶೀಲತೆಗಳನ್ನೆಲ್ಲ ಹೋಗ್ತಾ ಇರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿದೆ ಹೇಳತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ. ನೋಡಿದ್ರಲ್ಲ ವೀಕ್ಷಕರೇ, ಗುರುವಿನ ಪ್ರಭಾವ ಯಾವ ಯಾವ ರಾಶಿಗಳಿಗೆ ಹೇಗಿರುತ್ತೆ ಅಂತ ನಮ್ಮ ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀಪತಿ ಭಟ್ ಗುರೂಜಿ ಅವರು ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಲೇಬೇಡಿ. ಫುಲ್ ವಿಡಿಯೋವನ್ನ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಯಾವ ರಾಶಿಗೆ ಯಾವ ರೀತಿಯಾದಂತಹ ಫಲಗಳಿದಾವೆ ಅಂತ ನಿಮಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಇದೇ ರೀತಿ ನಮ್ಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.